Dear friends, welcome to this class. As I have already told you, in today's class, let us discuss some of the important points relating to the fifth semester examination. Let us recapitalize what we have studied in the fifth semester, especially at the beginning. Right? The first topic we have studied covered introduction, that is, what is income tax, when it was introduced in India, right? Then meaning of certain important terms, etc. Right? Just to remember, right? The present Income Tax Act was enacted in the year 1961. That means the present Income Tax Act was passed in the Parliament in the year 1961. It came into force with effect from 1/4/1962. ಈಗ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು, ಇದನ್ನು 1961ರಲ್ಲಿ ಪಾಸ್ ಮಾಡಲಾಯಿತು ಪಾರ್ಲಿಮೆಂಟ್ನಲ್ಲಿ. ಇದು 1/4/1962ರಿಂದ ಜಾರಿಗೆ ಬಂತು. ಎರಡೂ ಕೂಡ ಬೇರೆ ಬೇರೆ ನೋಡಿ. ದಿ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ದ ಪಾರ್ಲಿಮೆಂಟ್ ಇನ್ ದ ಇಯರ್ 1961. ಹಾಗಾಗಿ ಇದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತೇಳಿ ಕರಿತೀವಿ. ಆದರೆ ಇದು ಜಾರಿಗೆ ಬಂದಿದ್ದು ಮಾತ್ರ 1962ರಲ್ಲಿ, ಸ್ಪೆಸಿಫಿಕಲಿ 1/4/1962ರಿಂದ. ಇದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್, ಡೆಫಿನಿಷನ್ಸ್ಗಳನ್ನು ನಾವು ಸ್ಟಡಿ ಮಾಡಿದ್ದೀವಿ. ಅಸೆಸ್ಸಿ, ಅಸೆಸ್ಮೆಂಟ್ ಇಯರು, ಪ್ರೀವಿಯಸ್ ಇಯರು, ಗ್ರಾಸ್ ಟೋಟಲ್ ಇನ್ಕಮ್, ಎಟ್ಸೆಟ್ರಾ. ನಂತರ ನಾವು ಎರಡನೇ ಟಾಪಿಕ್ನಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೀವಿ. ರೈಟ್? ಸೊ ಆನ್ ದಿ ಬೇಸಿಸ್ ಆಫ್ ರೆಸಿಡೆನ್ಸ್, the assessees are classified into three types as ordinarily resident, not ordinarily resident, and non-resident. Okay. Again, to determine whether a person is a resident or not ordinarily resident or non-resident, there are separate rules. By applying those rules, we have to determine the residential status. Right? I am not going to discuss in detail the determination of residential status of assessee. Right? Straight away, let us look into the scope of total income, that is, the tax liability on the basis of residential status. Right? The tax liability or the amount of tax payable by a person depends upon his residential status. Okay? ಒಬ್ಬ ವ್ಯಕ್ತಿ ಕೊಡಬೇಕಾದಂತಹ ಆದಾಯ ತೆರಿಗೆಯ ಮೊತ್ತ ಏನಿದೆ, ಇದು ಅವನ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಅವಲಂಬಿಸಿಕೊಂಡಿರ್ತದೆ. ಯಾಕೆಂತಂದರೆ ಈ ಮೂರು ರೀತಿಯಾದಂಥ ಅಸೆಸೀಸ್ನಲ್ಲಿ ಟೋಟಲ್ ಇನ್ಕಮನ್ನು ನಾವೇನು, ಅಥವಾ ಟ್ಯಾಕ್ಸಬಲ್ ಇನ್ಕಮನ್ನು ನಾವೇನು ಕಂಡುಹಿಡಿತೀವಿ, ಇದು ಬೇರೆ ಬೇರೆ ರೀತಿಯಾಗಿಯೇ ಇರ್ತದೆ. ರೈಟ್? ಹಾಗಾಗಿ ರೈಟ್, ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ಸಿನ ಮೇಲೆ ಅವನ ಆದಾಯವನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ನಾವು ಈ ಟಾಪಿಕ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಇದನ್ನು ನಾವು ನೆನಪು ಮಾಡಿಕೊಳ್ಳೋಣ. ರೈಟ್? ನಿಮಗೆ ಕೊಟ್ಟಿರುವಂತಹ ಅಥವಾ ಕಳಿಸಿರುವಂತಹ ನೋಟ್ಸ್ ಏನಿದೆ ಅದನ್ನು ಒಮ್ಮೆ ತೆಗೆದು ನೋಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನು ಮಾಡಬೇಕಿದ್ರೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಆನ್ residential status and tax liability are: number 1 ನೋಡಿ, any income which is earned in India is taxable in all the three cases.
any income which is earned in India is taxable in the case of ordinarily resident, not ordinarily resident, and non-resident. In all the three cases, any income earned in India is taxable. ಭಾರತದಲ್ಲಿ ಗಳಿಸಿದಂತಹ ಆದಾಯ ಏನಿದೆ ಇದು ಮೂರು ಕೇಸ್ನಲ್ಲೂ ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಭಾರತದಲ್ಲಿ ಗಳಿಸಿದ ಆದಾಯ, ಆ ಆದಾಯವನ್ನು ಭಾರತದಲ್ಲಿ ಗಳಿಸಿದ ಆದಾಯವನ್ನು ಅಸೆಸಿ ಭಾರತದಲ್ಲಿಯೇ ಸ್ವೀಕರಿಸಿರಬಹುದು ಅಥವಾ ಬೇರೆ ದೇಶಗಳಲ್ಲಿ ಸ್ವೀಕರಿಸಿರಬಹುದು, ಅದು ಸಂಬಂಧ ಇಲ್ಲ. ಸ್ವೀಕೃತಿ ಎಲ್ಲಾಗತ್ತೆ ಅನ್ನೋದು ಸಂಬಂಧ ಇಲ್ಲ. ಆ ಇನ್ಕಮ್ಮು ಭಾರತದಲ್ಲಿ ಗಳಿಕೆ ಆಗಿದೆ ಅಂತಂದರೆ ಅದು ಮೂರು ಕೇಸ್ನಲ್ಲೂ ಟ್ಯಾಕ್ಸಬಲ್ಲು. ದಟ್ ಇನ್ಕಮ್ ವಿಚ್ ಈಸ್ ಅರ್ನ್ಡ್ ಇನ್ ಇಂಡಿಯಾ ಮೇ ಬಿ ರಿಸೀವ್ಡ್ ಇನ್ ಇಂಡಿಯಾ ಆರ್ ಮೇ ಬಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ದಟ್ ಈಸ್ ಇರ್ರೆಲೆವೆಂಟ್. ಕ್ಲಿಯರ್? Second is, any income which is received in India is taxable in all the three cases. That income may be earned in India or may be earned outside India, that is irrelevant. If the income is received in India, then it is taxable in all the three cases. Okay. The next one is income earned and received outside India. Okay. ಆದಾಯ ಭಾರತದ ಹೊರಗಡೆ ಗಳಿಸಿದ್ದು ಅಲ್ಲಿಯೇ ಸ್ವೀಕರಿಸಿದ್ದು. ಇನ್ಕಮ್ ಈಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಇನ್ ಎ ಫಾರಿನ್ ಕಂಟ್ರಿ ಆ್ಯಂಡ್ ದ ಇನ್ಕಮ್ ಈಸ್ ಆಲ್ಸೋ ರಿಸೀವ್ಡ್ ಇನ್ ಎ ಫಾರಿನ್ ಕಂಟ್ರಿ, ನಾಟ್ ಇನ್ ಇಂಡಿಯಾ. ಹೀಗಿದ್ದಾಗ ಇದನ್ನು ನಾವು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡಿಕೊಳ್ಬೇಕು. ಎ, if that income is from a business or profession which is controlled from India, then it is taxable in the first two cases. First two cases andre yavadu? In the case of ordinarily resident and in the case of not ordinarily resident. Clear? So any income earned and received outside India from a business or profession which is controlled from India is taxable in first two cases. It is not taxable in the case of non-resident. Clear? Okay. B, from any other source. That means any income earned and received outside India, not from a business or profession which is controlled from India idre, it is taxable only in the first case, that is only in the case of ordinarily resident. Clear? Okay. So income earned and received outside India idre, right? ಆ ಇನ್ಕಮ್ಮು ಭಾರತದಿಂದ ನಿಯಂತ್ರಿಸಲ್ಪಡುವಂತಹ ಯಾವುದಾದರೂ ಒಂದು ಬಿಸ್ನೆಸ್ ಅಥವಾ ಪ್ರೊಫೆಷನ್ನಿಂದ ಬಂದಿದ್ದರೆ ಮೊದಲ ಎರಡು ಕೇಸ್ನಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ನಾನ್ ರೆಸಿಡೆಂಟ್ ಕೇಸ್ನಲ್ಲಿ ಅದು ಟ್ಯಾಕ್ಸಬಲ್ ಆಗಲ್ಲ. ರೈಟ್? ಇದನ್ನು ಬಿಟ್ಟು ಬೇರೆ ಯಾವುದಾದರೂ ಮೂಲಗಳಿಂದ ಬಂದಂತಹ ಆದಾಯ ಆಗಿದ್ದರೆ, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುವೇಟೆಡ್ ಇನ್ ಅಮೇರಿಕಾ ಅಂತ ಇಟ್ಕೊಂಡಿರಿ. ರೈಟ್? ಅಮೇರಿಕದಲ್ಲಿರುವಂಥ ಹೌಸ್ ಪ್ರಾಪರ್ಟಿಯಿಂದ ಬಂದ ಆದಾಯ ಅಲ್ಲೇ ಅವನು ಅದನ್ನು ಸ್ವೀಕರಿಸಿದ್ದಾನೆ ಅಂತ ಹೇಳಾದರೆ ಆಗ ಅದೇನಾಯಿತು? ದಟ್ ಇನ್ಕಮ್ ಈಸ್ ನಾಟ್ ಫ್ರಮ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಹಾಗಾಗಿ ದಟ್ ಇನ್ಕಮ್ ಈಸ್ ಟ್ಯಾಕ್ಸಬಲ್ ಓನ್ಲಿ ಇನ್ ದಿ ಕೇಸ್ ಆಫ್ ಆರ್ಡಿನರಿಲಿ ರೆಸಿಡೆಂಟ್. ಸಚ್ ಇನ್ಕಮ್ ಆರ್ ದಟ್ ಇನ್ಕಮ್ ಈಸ್ ನಾಟ್ ಟ್ಯಾಕ್ಸಬಲ್ ಇನ್ ದಿ ಕೇಸ್ ಆಫ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. Clear? And the fourth one is past untaxed foreign income brought into India during the previous year. ಹಿಂದಿನ ವರ್ಷಗಳಲ್ಲಿ ತೆರಿಗೆಗೆ ಒಳಪಡದ ಹಿಂದಿನ ವರ್ಷಗಳ ಆದಾಯವನ್ನು ಅಂದರೆ ಹೊರದೇಶದಲ್ಲಿ ಗಳಿಸಿದಂತಹ ಆದಾಯವನ್ನು ಅಸೆಸಿ ಅಥವಾ ಪರ್ಸನ್ನು ಭಾರತಕ್ಕೆ ಹಿಂದಿನ ವರ್ಷದಲ್ಲಿ ತೆಗೆದುಕೊಂಡು ಬಂದಿದ್ದರೆ ಆಗ ಈ ಇನ್ಕಮ್ ಏನಿದೆಯಲ್ಲ ವಿಚ್ ಈಸ್ ಬ್ರಾಟ್ ಇನ್ ಟು ಇಂಡಿಯಾ, ಇಟ್ ಈಸ್ ನಾಟ್ ಟ್ಯಾಕ್ಸಬಲ್, ರೈಟ್, ಇನ್ ಎನಿ ಕೇಸ್. ಈ ಮೂರು ಕೇಸ್ನಲ್ಲೂ ಇದು ಎಕ್ಸೆಂಪ್ಟ್ ಆಗುತ್ತೆ, ಟ್ಯಾಕ್ಸಬಲ್ ಆಗಿರಲ್ಲ. ಕ್ಲಿಯರ್? ಸೊ ಈ 4 ಪಾಯಿಂಟ್ಗಳನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರಬೇಕು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ.
any income received earned in India is taxable in all the three cases. Any income which is received in India is taxable in all the three cases. Any income which is earned and received outside India, then if that income is from a business or profession which is controlled from India, then it is taxable in the first two cases. Right? If such income is from any other source, then it is taxable only in the case of ordinarily resident, that is only in the first case. Clear? Okay. Let us continue the discussion in the next video.